ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾನ್ಶಿಯಸ್ ಟೈಮ್. ಕೆಲವೊಂದು ವಿಷಯ ನಮ್ಮ ಲೈಫ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಆದ್ರೆ ಅದು ಅಷ್ಟಾಗಿ ನಮ್ಮ ಗಮನಕ್ಕೆ ಬಂದಿರಲ್ಲ. ಹಾಗೆ ಅದ್ರ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಕೂಡ ಆಗಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ಅಂತ ಒಂದು ವಿಷಯದ ಬಗ್ಗೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಒಂದ್ಸಲ ಯೋಚನೆ ಮಾಡಿ, ನಿಮ್ಗೆ ಯಾವಾಗ್ಲಾದ್ರೂ ಕಾರಣ ಇಲ್ಲದೆ ಅತಿಯಾಗಿ ಕೋಪ ಬರ್ತಾ ಇರುತ್ತಾ? ಅಥವಾ ನೀವು ಯಾರನ್ನು ನಂಬದೇ ಇರೋಂತ ಒಬ್ಬ ಪರ್ಸನ್ನ, ಅಥವಾ ಯಾವುದು ಕಾರಣ ಇಲ್ಲದೆ ಏನೋ ಕಳ್ಕೊಂಡಿದೀವಿ ಅನ್ನೋ ತರ ಅನುಭವ ಆಗ್ತಿರತ್ತ? ಸಣ್ಣ ಸಣ್ಣ ವಿಷಯನೂ ಅತಿಯಾಗಿ ಆಲೋಚನೆ ಮಾಡಿ ಆತಂಕ ಪಟ್ಟಿದ್ದೀರಾ? ಯಾಕೆ ಹೀಗಾಗುತ್ತೆ ಅಂತ ಯಾವಾಗ್ಲಾದ್ರೂ ಯೋಚನೆ ಮಾಡಿದ್ದೀರಾ? ನಮ್ಮ ಇವತ್ತಿನ ಈ ನಡವಳಿಕೆಗೆ ವರ್ಷಗಳ ಹಿಂದೆ ನಮ್ಮ ಚೈಲ್ಡ್ಹುಡ್ ಅಲ್ಲಿ ನಡೆದಿರೋ ಘಟನೆಗಳು ಕಾರಣ ಆಗಿರ್ಬೋದು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಒಂದು ಗಾದೆ ಮಾತಿದೆ. ಅದೇ ರೀತಿಯಲ್ಲಿ ಬಾಲ್ಯದಲ್ಲಿ ಗಿಡಕ್ಕೆ ಆದ ಗಾಯ ಮರ ಆದ್ರೂ ಕೂಡ ಅದು ಹಾಗೆ ಉಳ್ಕೊಂಡಿರುತ್ತೆ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಚೈಲ್ಡ್ಹುಡ್ ಟ್ರಾಮಾ ಅಂದ್ರೆ ಏನು, ಮತ್ತೆ ಅದು ಅಡಲ್ಟ್ ಲೈಫ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆ ಅಂದ್ರೆ ಇದು ನಿಮ್ಮ ಅಥವಾ ನಿಮ್ಮ ಕ್ಲೋಸ್ ಸರ್ಕಲ್ ಅಲ್ಲಿರೋ ಯಾರಾದ್ರೂ ಒಬ್ಬರ ಲೈಫ್ ಚೇಂಜಿಂಗ್ ವಿಡಿಯೋ ಆಗಬಹುದು. ಮೊದಲನೇದಾಗಿ ಈ ಚೈಲ್ಡ್ಹುಡ್ ಟ್ರಾಮಾ ಅಂದ್ರೆ ಏನು ಅಂತ ತುಂಬಾ ಈಸಿ ವೇ ಅಲ್ಲಿ ತಿಳ್ಕೊಳ್ಳೋಣ. ಟ್ರೌಮಾ ಅಂದ್ರೆ ಆಘಾತ ಅಥವಾ ಏನೋ ದೊಡ್ಡ ಆಕ್ಸಿಡೆಂಟ್ ಅಥವಾ ಫಿಸಿಕಲ್ ಟಾರ್ಚರ್ ಮಾತ್ರ ಅಲ್ಲ. ಒಂದು ಮಗು ಬೆಳೆಯೋ ಎನ್ವಿರಾನ್ಮೆಂಟ್ ಅಲ್ಲಿ ಅದ್ರ ಮನಸ್ಸಿಗೆ ತುಂಬಾ ನೋವಾಗುವಂತ ಯಾವುದೇ ಒಂದು ಇನ್ಸಿಡೆಂಟ್ ಕೂಡ ಟ್ರೌಮಾ ಆಗಿ ಆ ಮಗುಗೆ ಉಳ್ಕೋಬಹುದು. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ನಿರಂತರವಾಗಿ ತಂದೆ ತಾಯಿ ಜಗಳ ಆಡೋದು ಅಥವಾ ಪ್ರತಿದಿನ ಜೋರಾಗಿ ಕಿರ್ಚಾಡೋದು, ಹೊಡೆದಾಡೋದು, ಈ ರೀತಿ ಮಾಡಿದ್ರೆ ಮಗುವಿನ ಮನಸ್ಸಲ್ಲಿ ಅದು ಟ್ರೌಮಾ ಆಗಿ ಉಳ್ಕೊಂಡಿರುತ್ತೆ. ಮಗುಗೆ ಬೇಸರ ಆದಾಗ, ಅತ್ತಾಗ ಆ ಮಗುನ ಕಂಫರ್ಟ್ ಮಾಡೋದಕ್ಕೆ ಯಾರೂ ಇಲ್ಲದೆ ಇರೋದು, ನೀನು ಅಳು ನಿಲ್ಲಿಸು, ನಿನಗೆ ಬುದ್ಧಿ ಇಲ್ವಾ ಅಂತ ಅತ್ತಾಗೆಲ್ಲ ಗದರೋದು, ಇನ್ನೊಬ್ರಿಗೆ ಕಂಪೇರ್ ಮಾಡಿ ಮಾತಾಡೋದು, ನೋಡು ಆ ಪಕ್ಕದ ಮನೆ ಮಗು ಎಷ್ಟು ಚೆನ್ನಾಗಿ ಓದ್ತಾನೆ, ನೀನು ಇದೆಯಾ ಯಾವುದಕ್ಕೂ ಲಾಯಕ್ಕಿಲ್ಲ, ಈ ರೀತಿ ಹೇಳ್ತಾ ಆ ಮಗುವಿನ ಕಾನ್ಫಿಡೆನ್ಸ್ನ ಕುಗ್ಸೋದು, ದೈಹಿಕವಾಗಿ ಅಥವಾ ಲೈಂಗಿಕವಾಗಿ ದೌರ್ಜನ್ಯ ಮಾಡೋದು, ಈ ಎಲ್ಲ ಇನ್ಸಿಡೆಂಟ್ಗಳು ಮಗುವಿನ ಮನಸ್ಸನ್ನು ಸಂಪೂರ್ಣವಾಗಿ ಡ್ಯಾಮೇಜ್ ಮಾಡ್ತವೆ. ಡಿಯರ್ ಫ್ರೆಂಡ್ಸ್, ಮಗುವಿನ ಬ್ರೈನು ಒಂದು ಹಸಿ ಜೇಡಿ ಮಣ್ಣಿನ ಥರ. ನಾವು ಅದಕ್ಕೆ ಯಾವ ಶೇಪ್ ಕೊಡ್ತೀವೋ ಅದು ಅದೇ ರೀತಿ ಫಾರ್ಮ್ ಆಗುತ್ತೆ. ಈ ರೀತಿ ನೆಗೆಟಿವ್ ಇನ್ಸಿಡೆಂಟ್ಗಳು ಪದೇ ಪದೇ ನಡೆದಾಗ ಆ ಮಗುವಿನ ಬ್ರೈನ್ಗೆ ತಾನಿರೋವಂಥ ಪ್ಲೇಸ್ ಸೇಫ್ ಅಲ್ಲ ಅನ್ನೋದಕ್ಕೆ ಶುರುವಾಗುತ್ತೆ, ಮತ್ತು ಆ ಮಗು ತಾನಿರೋ ಜಾಗ ಸೇಫ್ ಅಲ್ಲ ಅಂತ ನಂಬೋದಕ್ಕೆ ಶುರುವಾಗುತ್ತೆ. ಈಗ ನಿಮ್ಗೊಂದು ಕ್ವಶನ್ ಬರ್ಬೋದು, ಇದೆಲ್ಲ ಚೈಲ್ಡ್ಹುಡ್ಡಲ್ಲೇ ಮುಗ್ದೋಗಿದೆ ಅಲ್ವಾ, ಈಗ ನಮ್ಗೆ ವಯಸ್ಸಾಗಿದೆ, ದೊಡ್ಡವರಾಗಿದ್ದೀವಿ, ಇದ್ರ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡಬೇಕು ಅಂತ. ಆದರೆ ಆ್ಯಕ್ಚುಯಲ್ ಪಾಯಿಂಟ್ ಅಲ್ಲೇ ಇರೋದು. ನಿಮ್ಮ ಚೈಲ್ಡ್ಹುಡ್ಡಲ್ಲಿ ನಿಮಗೆ ಸಿಗದೆ ಇರೋವಂಥ ಪ್ರೀತಿ, ಆಗ ಫೀಲ್ ಮಾಡಿರೋವಂಥ ಭಯ, ಹೆಲ್ಪ್ಲೆಸ್ನೆಸ್ ಎಲ್ಲವೂ ದೊಡ್ಡವರಾದ್ಮೇಲೂ ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಆಳದಲ್ಲಿ ಅಥವಾ ನಿಮ್ಮ ಸುಪ್ತ ಮನಸ್ಸಿನ ಆಳದಲ್ಲಿ ಹೋಗಿ ಕೂತಿರುತ್ತೆ. ಇದು ನಾವು ದೊಡ್ಡವರಾದ ಮೇಲೂ ಕೂಡ ನಮ್ಮ ಲೈಫಲ್ಲಿ ನಮ್ಮ ಜೊತೆಲೇ ಇರುತ್ತೆ. ಯಾವ ರೀತಿ ಅಂತ ಅಂದರೆ, ಮೊದಲನೇದಾಗಿ ಟ್ರಸ್ಟ್ ಇಶ್ಯೂಸ್, ಅಂದರೆ ಜನಗಳನ್ನ ನಂಬೋದಕ್ಕೆ ಕಷ್ಟ ಆಗುವಂಥದ್ದು. ಇದಕ್ಕೆ ಕಾರಣ ಚಿಕ್ಕ ವಯಸ್ಸಲ್ಲಿ ನಂಬಿಕಸ್ಥರಿಂದಲೇ ಮೋಸ ಹೋದಂಥವ್ರು ದೊಡ್ಡವರಾದ ಮೇಲೆ ಯಾರನ್ನೂ ಅಷ್ಟು ಈಸಿಯಾಗಿ ನಂಬಲ್ಲ, ಯಾವಾಗಲೂ ಅನುಮಾನ ಪಡ್ತಾನೆ ಇರ್ತಾರೆ. ನೆನಪಿರಲಿ, ನಂಬಿಕಸ್ಥರು, ಚಿಕ್ಕ ಮಗುಗೆ ನಂಬಿಕಸ್ಥರು ಅಂದರೆ ತಂದೆ ತಾಯಿ ಅಥವಾ ತುಂಬ ಹತ್ತಿರದ ಬಂಧುಗಳು. ಮೋಸ ಅಂದರೆ ಏನೋ ದೊಡ್ಡ ಮೋಸ ಅಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲಿ ಮೋಸ ಮಾಡಿದರೂ ಕೂಡ ಅದು ಮಗುಗೆ ಟ್ರಸ್ಟ್ ಇಶ್ಯೂಸ್ ಆಗಿ ಬರಬಹುದು. ಎರಡನೇದಾಗಿ ಅತಿಯಾಗಿ ಕೋಪ ಮಾಡ್ಕೊಳ್ಳೋದು ಅಥವಾ ಕೋಪನ ಸಪ್ರೆಸ್ ಮಾಡ್ಕೊಳ್ಳೋದು. ಚೈಲ್ಡ್ಹುಡ್ಡಲ್ಲಿ ಫೇಸ್ ಮಾಡಿರೋವಂಥ ಅಸಹಾಯಕತೆ ಈ ರೀತಿ ಸಣ್ಣ ವಿಷಯಕ್ಕೂ ಅತಿಯಾಗಿ ಕೋಪ ಮಾಡ್ಕೊಳ್ಳೋದು ಅಥವಾ ಕೋಪನ ಸಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಕಾರಣ ಇರ್ಬೋದು. ಮೂರನೇದಾಗಿ ಪೀಪಲ್ ಪ್ಲೀಸಿಂಗ್, ಅಂದರೆ ಎಲ್ಲರನ್ನೂ ಯಾವಾಗಲೂ ಸ್ಯಾಟಿಸ್ಫೈ ಮಾಡೋದಕ್ಕೆ ಟ್ರೈ ಮಾಡೋದು, ನಮ್ಮ ಅವಶ್ಯಕತೆಗಳನ್ನ ಬಿಟ್ಟುಕೊಟ್ಟು ಬೇರೆಯವ್ರಿಗೆ ಖುಷಿ ಪಡ್ಸೋಕೆ ನೋಡೋದು, ಇನ್ನೊಬ್ರಿಗೆ ನೋ ಹೇಳಿದ್ರೆ ಎಲ್ಲಿ ನಮ್ಮನ್ನು ಬಿಟ್ಟೋಗ್ತಾರೋ ಅನ್ನೋ ಭಯದಿಂದ ಈ ರೀತಿ ಮಾಡ್ತಾರೆ. ನಾಲ್ಕನೇದಾಗಿ ಲೋ ಸೆಲ್ಫ್ ಎಸ್ಟೀಮ್ ಅಥವಾ ಸ್ವಾಭಿಮಾನದ ಕೊರತೆ. ನಾನು ಯಾರಿಗೂ ಬೇಡವಾದವನು, ನನ್ನಲ್ಲಿ ಏನೋ ಕೊರತೆ ಇದೆ, ನನ್ನಲ್ಲಿ ಏನೋ ಕಮ್ಮಿ ಇದೆ ಅನ್ನುವಂಥ ಫೀಲಿಂಗ್ ಯಾವಾಗಲೂ ಕಾಡೋದು. ನಿಮಗೆ ಈ ಸಿಂಪ್ಟಮಲ್ಲಿ ಯಾವುದಾದ್ರೂ ಒಂದು ಕಾಡ್ತಾ ಇದೆ ಅಂತಂದರೆ ನೀವು ಕೂಡ ನಿಜವಾಗ್ಲೂ ಚೈಲ್ಡ್ಹುಡ್ ಟ್ರೌಮಾಗೆ ಒಳಗಾಗಿದ್ದೀರಾ ಅಂತ ಅರ್ಥ. ಮತ್ತು ಅದು ನಿಮ್ಮ ತಪ್ಪಲ್ಲ, ನಿಮ್ಮ ಒಳಗಿರೋ ಆ ಇನ್ನರ್ ಚೈಲ್ಡ್ ಅಥವಾ ಆ ಚಿಕ್ಕ ಮಗುವಿನ ನೋವಿನ ಕೂಗು. ಈಗ ಈ ವಿಡಿಯೋನ ಮುಖ್ಯವಾದ ಭಾಗಕ್ಕೆ ಬರೋಣ. ಮೊದಲನೇದಾಗಿ ನೀವು ನಿಜವನ್ನು ಒಪ್ಕೊಳ್ಳಿ, ಅಂದರೆ ಅಕ್ನಾಲೆಡ್ಜ್ ದ ಟ್ರುತ್. ಮೊದಲನೇದಾಗಿ ನಾನು ನನ್ನ ಚೈಲ್ಡ್ಹುಡ್ಡಲ್ಲಿ ನನಗೆ ನೋವಾಗಿತ್ತು ಅನ್ನೋ ವಿಷಯನ ನೀವು ಸಂಪೂರ್ಣವಾಗಿ ಒಪ್ಕೋಬೇಕು.
ಯಾಕೆಂದರೆ ಒಪ್ಕೊಳ್ಳೋದ್ರಿಂದ ನೀವು ವೀಕ್ ಆಗ್ತೀರಾ ಅಂತಲ್ಲ, ಇದು ಹೀಲಿಂಗ್ನ ಮೊದಲನೇ ಹೆಜ್ಜೆ. ನೀವು ಯಾವಾಗ ಅದನ್ನು ಒಪ್ಕೋತೀರಾ ಅಲ್ಲಿಂದನೇ ನಿಮ್ಮ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಎರಡನೇದಾಗಿ ನಿಮ್ಮೊಳಗಿರೋ ಆ ಮಗುನ ಅಥವಾ ಆ ಇನ್ನರ್ ಚೈಲ್ಡ್ ಜೊತೆ ಮಾತಾಡಿ. ದಿನಕ್ಕೆ ಒಂದು ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡು ನಮ್ಮ ಚೈಲ್ಡ್ಹುಡ್ನ 7ರಿಂದ 8 ವರ್ಷದ ಆ ಚಿಕ್ಕ ಮಗುನ ಇಮ್ಯಾಜಿನ್ ಮಾಡಿಕೊಂಡು, ಆ ಮಗುಗೆ ಯಾರೂ ಜೊತೆಲಿ ಇಲ್ಲ, ಹೆಲ್ಪ್ಲೆಸ್ ಆಗಿದೆ ಅನ್ನೋವಂಥ ಸಿಚುವೇಶನ್ನ ಇಮ್ಯಾಜಿನ್ ಮಾಡಿಕೊಂಡು ಆ ಪ್ಲೇಸ್ಗೆ ಅಡಲ್ಟ್ ಆಗಿರೋ ನೀವು ಹೋಗಿ ಆ ಮಗುನ ಪ್ರೀತಿಯಿಂದ ಎತ್ಕೊಂಡು ಮಾತಾಡಿಸಿ. ಆ ಮಗುಗೆ ಅಳಬೇಡ, ಭಯ ಪಡಬೇಡ, ನಿನ್ನ ಜೊತೆ ನಾನಿದ್ದೀನಿ, ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಆ ಮಗುಗೆ ಧೈರ್ಯ ಕೊಡಿ. ಈ ರೀತಿ ಮಾಡಿದಾಗ ನಿಮ್ಮ ಮನಸ್ಸಿಗೆ ಬಹಳ ಸಮಾಧಾನ ಸಿಗುತ್ತೆ. ಮೂರನೇದು ಸೆಲ್ಫ್ ಕಂಪ್ಯಾಷನ್. ಅಂದರೆ ನಿಮ್ಮ ಮೇಲೆ ನೀವು ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬೇಡಿ. ನಾನು ಯಾಕೆ ಹೀಗಿದ್ದೀನಿ ಅಂತ ಸೆಲ್ಫ್ ಕ್ರಿಟಿಸೈಸ್ ಮಾಡ್ಕೊಳ್ಳೋ ಬದಲು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮನ್ನು ನೀವು ಪ್ರೀತಿಯಿಂದ ಮಾತಾಡ್ಸೋದಕ್ಕೆ ಶುರು ಮಾಡಿ. ಒಳ್ಳೆ ಊಟ ಮಾಡಿ, ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟ ಆಗುವಂಥ ಕೆಲಸ ಮಾಡಿ, ನಿಮ್ಗೆ ಇಷ್ಟ ಆಗುವಂಥ ಪ್ಲೇಸಿಗೆ ಹೋಗಿ ಚೆನ್ನಾಗಿ ರೆಸ್ಟ್ ಮಾಡಿ. ಮೂರನೇದು ಜರ್ನಲಿಂಗ್ ಅಥವಾ ಡೈರಿ ಬರೆಯೋದು. ನಿಮ್ಮ ಮನಸ್ಸಿಗೆ ಬರೋ ಎಲ್ಲ ಕಹಿ ನೆನಪುಗಳನ್ನ, ಕೋಪ, ದುಃಖ, ಬೇಜಾರು ಎಲ್ಲನೂ ಒಂದು ಪೇಪರ್ ಮೇಲೆ ನೀಟಾಗಿ ಬರೀರಿ. ಬರೆದ ಮೇಲೆ ಅದನ್ನು ಹರಿದಾಕಿ ಅಥವಾ ಸುಟ್ಟಾಕಿ. ಈ ರೀತಿ ಮಾಡಿದಾಗ ನಿಮ್ಮ ಮನಸ್ಸಿನ ಭಾರ ಕಮ್ಮಿ ಆಗುತ್ತೆ. ಫಿಸಿಕಲ್ ಪ್ರಾಬ್ಲಮ್ಸ್ಗೆ ಡಾಕ್ಟ್ರ್ ಹತ್ರ ಹೋಗೋ ಥರ ಈ ರೀತಿ ಮಾನಸಿಕ ತೊಂದರೆಗಳಿಗೂ ಕೂಡ ಕೌನ್ಸಿಲರ್ಸ್ ಅಥವಾ ಥೆರಪಿಸ್ಟ್ ಹತ್ರ ಹೋಗೋದು ಬಹಳ ಸಾಮಾನ್ಯ. ಒಬ್ಬ ಒಳ್ಳೆ ಥೆರಪಿಸ್ಟ್ ನಿಮ್ಮನ್ನು ಈ ಟ್ರಾಮಾಯಿಂದ ಹೊರಗಡೆ ಕರ್ಕೊಂಬರೋದಕ್ಕೆ ಒಂದು ಬ್ಯೂಟಿಫುಲ್ ರೋಡ್ ಮ್ಯಾಪ್ನ ಖಂಡಿತ ಹಾಕ್ಕೊಡ್ತಾರೆ. ಡಿಯರ್ ಫ್ರೆಂಡ್ಸ್, ಚೈಲ್ಡ್ಹುಡ್ಡಲ್ಲಿ ಆಗಿರೋವಂಥ ನೆಗೆಟಿವ್ ಇನ್ಸಿಡೆಂಟ್ಸ್ಗೆ ನೀವು ಕಾರಣ ಅಲ್ಲ. ಆದರೆ ಅದರಿಂದ ಹೊರಗಡೆ ಬಂದು ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಲೈಫ್ನ ಲೀಡ್ ಮಾಡೋದು ಸಂಪೂರ್ಣವಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನಿಮ್ಮ ಮಾನಸಿಕ ಗಾಯ ಹೀಲ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಆದರೆ ಈ ಹೀಲಿಂಗ್ ಜರ್ನಿನ ಪೇಷನ್ಸಿಂದ ಮುಂದುವರಿಸಿ. ಮತ್ತು ಈ ಹೀಲಿಂಗ್ ಜರ್ನಿಲಿ ನೀವು ಒಂಟಿಯಲ್ಲ. ಯಾಕೆಂದರೆ ಜಗತ್ತಲ್ಲಿ ಲಕ್ಷಾಂತರ ಜನ ನಿಮ್ಮ ಹಾಗೆ ಪೇಯ್ನಲ್ಲಿದ್ದಾರೆ ಮತ್ತು ಅವರೆಲ್ಲ ಅದರಿಂದ ಹೊರಗಡೆ ಬರೋದಕ್ಕೂ ಪ್ರಯತ್ನ ಪಡ್ತಾ ಇದ್ದಾರೆ. ನೀವು ಒಂದು ಸಲ ಹೀಲ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ನೀವು ಭಯಪಟ್ಟು ನೋಡ್ತಾ ಇರುವಂಥ ಈ ಪ್ರಪಂಚ ನಿಮ್ಮ ಕಣ್ಣಿಗೆ ಸುಂದರವಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ವಿಡಿಯೋನ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಮತ್ತು ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಕಾನ್ಷಿಯಸ್ ಟ್ರೈಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೀವೇನಾದರೂ ಈ ರೀತಿ ಟ್ರೌಮಾಗೆ ಒಳಗಾಗಿದ್ದರೆ ಐ ಆಮ್ ಹೀಲಿಂಗ್ ಅಂತ ಕಾಮೆಂಟ್ ಮಾಡಿ. ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.